ಕೃಷ್ಣ ಮಾದೇವೇಗೌಡ ಅಂತ ಇದ್ದ ಪಾಪ, ಕೃಷ್ಣ ಮಾದೇವೇಗೌಡ. ಅವನು ಏನ್ ಮಾಡ್ದ, ನಾನು ವಾಪಸ್ ತಗೊಳಕ್ಕೆ ಅಂತ ಹೋಯ್ತಾ ಇದ್ದೆ, ಜನತಾ ಪಾರ್ಟಿಯಲ್ಲಿ ಟಿಕೆಟ್ ಸಿಗ್ಲಿಲ್ಲ, ವಾಪಸ್ ತಗೊಳ್ಳೋಣ ಅಂತ ಹೋದೆ. ಅವನೇನು ಹೋಗ್ಬಿಟ್ಟೆ ಕಿಲಾಡಿ, ಸ್ಕೂಟರ್ ಮೇಲೆ ಕುಡಿಸ್ಕೊಂಡು ಹೋಯ್ತಾ ಇದ್ದ. ಸ್ಕೂಟರ್ ಕೆಟ್ಟೋಗದೆ ಅಂತ ನಿಲ್ಲಿಸ್ಬಿಟ್ಟ. ಅವನು 3 ಗಂಟೆ ಆಗೋವರೆಗೆ ಸ್ಕೂಟರ್ ಕೆಟ್ಟೋಗದೆ ಅಂತ ಮಾಡ್ತಾ ಇದ್ದ. 3 ಗಂಟೆ ಆದ್ಮೇಲೆ ಒತ್ತನೆ ಸ್ಟಾರ್ಟ್ ಆಗೋಯ್ತು ಅಂತ. ವಿತ್ಡ್ರಾಯಲ್ ಟೈಮ್ ಮುಗ್ದೋಯ್ತು. ಆಗ ಏನ್ ಮಾಡೋದು? ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಿ ಸರ್ ನೀವು, ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಿ ಹಿಂದೆ, ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಾ ಅಂದೆ. ಯಾವಾಗ ಬಂದಾಗಬೇಕು ಎಲ್ಲ ಕರೆಕ್ಟ್ ಗೊತ್ತಲ್ಲ ಆ ಸ್ಕೂಟರ್ಗೆ ಅಂತ. ಇದು ನೀನ್ ಹೇಳೋದು ಸ್ಪಷ್ಟ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಇದನ್ನ ಹಾಕತಾ ಇದ್ದೀನಿ. ಅಲ್ಲ ಎಂತೆಂತ ಸ್ಕೂಟರ್ ಇಟ್ಟಿದ್ದೀರಾ ನೀವು? ನನ್ ಸ್ಕೂಟ್ರೇ ಅದೇ ಹೇಳಿದ್ದು, ನನ್ನ ಸ್ಕೂಟ್ರೇ ಓಡಿಸ್ತಾ ಇದ್ದವನು ಅವನು. ಆ ಸ್ಕೂಟ್ರು ಯಾವಾಗ ಸ್ಟಾರ್ಟ್ ಆಗ್ಬೇಕು, ಯಾವಾಗ ಆನ್ ಆಗ್ಬೇಕು, ಯಾವಾಗ ಹಾಳಾಗ್ಬೇಕು ಕರೆಕ್ಟ್ ಅದು ಸೆಟ್ ಮಾಡಿದೀರಾ. ಆ ಸ್ಕೂಟರ್ ಇವತ್ತಿನ ತನಕ ಮುಂದುವರೆದಿದೆ. ನಂಬಿಕೆ ಇಟ್ಕೊಂಡಿರೋ ನಿಮ್ ಪಾರ್ಟಿ ಅವರು, ನಂಬಿಕೆ ಇಟ್ಕೊಂಡಿರೋ ನಿಮ್ ಪಾರ್ಟಿ. ನಾನು ಅದನ್ನ ನಂಬಿಕೆ ಇಟ್ಕೊಂಡಿಲ್ಲ. ಅವೇನ್ ಮಾಡ್ದ, ಕೃಷ್ಣ ಮಾದೇವೇಗೌಡ ಅಲ್ಲ, ನಾವು ಕೃಷ್ಣ ಮಾದೇಗೌಡ ಅಂತ ಕರಿತೀವಿ. ಕೃಷ್ಣ ಮಾದೇವೇಗೌಡ ಅವನು 3 ಗಂಟೆ ಆದ್ಮೇಲೆ ಕರ್ಕೊ ಹೋದ ಅಲ್ಲಿಗೆ. ರಿಟರ್ನಿಂಗ್ ಆಫೀಸರು ಟೈಮ್ ಆಗೋಯ್ತು ಸರ್, ವಾಪಸ್ ತಗೊಳಗಿಲ್ಲ ಅಂತ. ನಾನು ಎಲೆಕ್ಷನ್ ನಿಂತ್ಕೋಬೇಕಾಗಿ ಬಂದ್ಬಿಡ್ತು. ಆಗ ತಕಡಿ ಗುರ್ತು ತಗೊಂಡು ನಿಂತ್ಕೊಂಡೆ, ಇಂಡಿಪೆಂಡೆಂಟ್ ಆಗಿ ತಕಡಿ ಗುರ್ತಿನಲ್ಲಿ. ಇವರೆಲ್ಲ ಕೆಲಸ ಮಾಡಿದ್ರು ಆಗ ಪಾಪ, GT ದೇವೇಗೌಡ ಎಲ್ಲರೂ ಕೆಲಸ ಮಾಡಿದ್ರು. ಕೆಂಪಿರೇಗೌಡ ಅಂತ ಇದ್ದ, ಕಾಂಗ್ರೆಸ್ನಲ್ಲಿ ರೆಬೆಲ್ ಆಗಿ ನನಗೆ ಕೆಲಸ ಮಾಡಿದ್ರು. ಟಿಕೆಟ್ ಸಿಕ್ಲಿಲ್ಲ, ಕಾಂಗ್ರೆಸ್ನಲ್ಲಿ ಟಿಕೆಟ್ ಜಯದೇವ್ ರಾಜರ್ಸಿ ಕೊಟ್ಟರು. ಏನೇ ಇರಲಿ, ಜಯದೇವ್ ರಾಜರ್ಸು ನನಗೂ ಫೈಟ್ ಆಯ್ತು. ಆಮೇಲೆ ಜನತಾ ಪಾರ್ಟಿಯಿಂದ ತಮ್ಮಯ್ಯ ಅಂತ ನಿಂತಿದ್ದ, ಅವನಿಗೆ ಡಿಪಾಸಿಟ್ ಹೋಯ್ತು ತಮ್ಮಯ್ಯನಿಗೆ. ನಾನು 3,000 ಚಿಲ್ಲರೆ ಓಟ್ನಲ್ಲಿ ಗೆದ್ದುಬಿಟ್ಟಾಯ್ತೆ.